ಇಬ್ರು ಕಾಮ್ ಡೌನ್ ಆಗಿದ್ರೆ ನಾನು ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ನೀವು ಹೇಳಿದ್ರಿ ಯಾರೋ ಏನು ತಮ್ನೇಲಲ್ಲಿ 3 ವರ್ಷ ಜೈಲ್ ಫಿಕ್ಸು ಅಂತ. ಇದೇ ನೀವು ಒಂದ್ಸಲ ಜೈಲಿಗೆ ಹೋಗಿ ಬಂದಾಗ ಇನ್ನೂ ನೀವು ಬೇಲ್ ಮೇಲೆ ಹೊರಗಿದ್ದೀರಿ, ಕ್ಲೀನ್ ಶೀಟ್ ಸಿಕ್ಕಿಲ್ಲ ದಿವ್ಯ ಅವರೇ. ಜೈಲಿಗೆ ಹೋಗಿ ಬಂದ್ಮೇಲೆ ಒಂದು ಕಣ್ಣೀರಿನ ವಿಡಿಯೋ ಹಾಕ್ತೀರಿ. ನಮಗೂ ಭಾರಿ ನೋವಾಯಿತು, ಏನೋ ನಮ್ಮ ತಾಯಿ ಹೆಂಗೆ ಸಹಿಸ್ಕೊಳ್ತಾರೆ ಇದನ್ನ, ನನ್ನ ಫ್ಯಾಮಿಲಿ ಹೆಂಗೆ ಸಹಿಸ್ಕೊಳುತ್ತೆ ಅಂತ. ಅದೇ ರೀತಿಯಾಗಿ ಅವ್ರ ಫ್ಯಾಮಿಲಿ, ಅವ್ರ ಭಕ್ತವೃಂದ ಅವರು ಕೂಡ ತಲೆ ಕೆಡಿಸ್ಕೊಳ್ತಾರಲ್ವಾ. ನೀವು ಆ ತಮ್ನೇಲ್ ಹಾಕೊಂಡು ಪ್ರಚಾರಕ್ಕೋಸ್ಕರನೋ ವ್ಯೂಸ್ಗೋಸ್ಕರನೋ ಸುದ್ದಿ ಹಾಕಿದಾಗ ಡೆಫಿನೆಟ್ಲಿ ಆಗುತ್ತೆ. ಕಾನೂನುಗಳು ಏನ್ ಹೇಳ್ತಿದ್ದಾವೆ ಅದನ್ನ ಆಂಕರಿಂಗ್ ಮಾಡಿದೀನಿ. ಸ್ಟೇಕ್ ಔಟ್ ಮೇಲೆ ಜಿದ್ದಿಗೆ ಹೋಗಿ ಯಾಕ್ರಿ ಸುದ್ದಿ ಪ್ರಸಾರ ಮಾಡಬೇಕಿತ್ತು? ಅಂಡ್ ಒನ್ ಮೋರ್ ಥಿಂಗ್ ಮೇಡಮ್, ನನ್ನ ಸುದ್ದಿ ಮರೆಸ್ಬೇಡಿ, ತಡೀರಿ. ಅಯ್ಯೋ ಆಯ್ತಾ, ಇವ್ರ ಚಾನಲ್ ಸಾಮ್ರಾಟ್ ಎಂ ಚಾನಲ್ ಇದೆಯಲ್ಲ, ಅದ್ರಲ್ಲಿ ಏನು ವ್ಯೂಸ್ಗಳಿರ್ಲಿಲ್ಲ. ಆನಂದ್ ಗುರುಜಿನ ಆಡ್ ಮಾಡ್ಕೊಂಡ್ರು. ಅದ್ರಲ್ಲಿ ಇವಾಗ 16 ಲಕ್ಷ 18 ಲಕ್ಷ 20 ಲಕ್ಷ ಜನಗಳು ನೋಡ್ಲಿಕ್ಕೆ ಶುರು ಮಾಡಿದ್ರು. ಆವಾಗ ಬಕ್ರಾ ಚೆನ್ನಾಗಿ ಸಿಗಾಕೊಂತು. ಅವ್ರ ಮನಸ್ಸಿಗೆ, ನಮಗೆ ಗುರುಗಳು ಅವ್ರಿಗೆ ಸಿಗಾಕೊಂತು. ಇದನ್ನ ಎಲ್ಲ ಮಾಡ್ಕೊಂಡ್ರು ಕೃಷ್ಣಮೂರ್ತಿನು ಈ ನಮ್ಮ ಆಯ್ತು ಸ್ವಲ್ಪ ಬ್ರೀತಿಂಗ್ ಮಾಡ್ಕೊಂಡ್ರು. ಆಯ್ತು ಇರಿ. ನಂದು ಒಂದೇ ಪ್ರಶ್ನೆ. ಈಗ ಆರಂಭದ ಹನಿ ಟ್ರ್ಯಾಪ್ ವಿಚಾರದಲ್ಲೂ ನನ್ನನ್ನು ಬಳಸ್ಕೊಂಡ್ರು, ನನಗೆ ಗೊತ್ತಾಗ್ಲಿಲ್ಲ ಅಂದ್ರಿ. ಈ ವಿಚಾರದಲ್ಲೂ ನನ್ನನ್ನು ಬಳಸ್ಕೊಳ್ತಾ ಇದ್ದಾರೆ ಅಂದ್ರೆ ಚಾನಲ್ ಸೇರ್ಕೊಂಡು 2 ತಿಂಗಳಾಯ್ತಷ್ಟೇ. ಇದು ಯಾವುದೋ ಓಬಿರ ಎಂದು ಅಂದ್ರೆ ಹೋದ ವರ್ಷದ ಸುದ್ದಿ, ನನ್ಗೂ ಇದಕ್ಕೂ ತಳಕ್ ಹಾಕ್ತಾ ಇದ್ದಾರೆ ಅಂದಾಗ ನೀವು ಅಗೇನ್ ಚಾನಲ್ ಪರವಾಗಿ ಯಾಕೆ ನಿಂತ್ಕೊಳ್ತಾ ಇದೀರಿ? ನನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಮಾಡಿದ್ರದ್ದು ಯಾರೋ A1 ಆರೋಪಿ ಕೃಷ್ಣಮೂರ್ತಿ ಅಂದ್ರೆ ಅವ್ರನ್ನ ಹೋಗಿ ಕೇಳ್ಕೊ ಹೋಗಿ ಅಂತ ಹೇಳೋದ್ ಬಿಟ್ಟು ಅವ್ರ ಪರವಾಗಿ ನಿಂತ್ಕೊಂಡ್ರೆ ಅಗೇ ನಿಮ್ಮಲ್ಲಿ ಅಲ್ವೇನ್ರಿ ಅನುಮಾನ? ಇವಾಗ ನಾನು ಹೇಳ್ತಿರೋದು ಆಯ್ತಪ್ಪ, ಇವಾಗ ಅವ್ರು ನನ್ ಮೇಲೆ ಇವಾಗ ನಂದು ಆಡಿಯೋ ಇದೆ, ನಂದು MTV ಅಂದ್ರಿ, ಓನರ್ ಎಂ ಲೈವ್, ಅದು ಓನರ್ ಯಾರು? ಕೃಷ್ಣಮೂರ್ತಿ. ಸಾಮ್ರಾಟ್ ಟಿವಿ ಓನರ್ ಯಾರು? ಅವ್ರು ಕೇಳ್ತಾರದು ಗ್ಯಾಂಗ್. ಅದ್ ಗ್ಯಾಂಗೇ ಅಲ್ವಾ? ಮತ್ತೆ ನಿಮ್ದೆಲ್ಲ ಒಂದು ಗ್ಯಾಂಗ್ ಅಲ್ಲ, ಅದನ್ನ ಮುಚ್ಚಿದ್ರೆ ಇನ್ನೊಂದು ಓಪನ್ ಮಾಡ್ತಾರೆ. ಇವಾಗ ಗ್ಯಾಂಗ್ ಅಂತ ಹೇಳ್ತಿರೋದು ಅವ್ರು ಯಾವಾಗ ಮೆನ್ಷನ್ ಮಾಡಿರೋದು, ಗ್ಯಾಂಗ್ ಕಟ್ಕೊಂಡ್ ಮಾಡಿರೋದಂತ 2024ರಲ್ಲಿ. ನಾನು 2024ರಲ್ಲಿ ಆಡ್ ಆಗಿದ್ದೀರಿ ನೀವು, ಅದಕ್ಕೆ ಅವ್ರು ಆಯ್ತಪ್ಪ. ಇವಾಗ ಅವ್ರು ಮಾಡಿರೋದೇ ವಿಡಿಯೋ ಕೊಡ್ಲಿ, ಅವ್ರು ಮಾಡಿರೋದೇ ಆಡಿಯೋ ಕೊಡ್ಲಿ, ಅವ್ರು ಮಾಡಿರೋದೇ ಆಡಿಯೋ ಕೊಡ್ಲಿ, ವಿಡಿಯೋ ಕೊಡ್ಲಿ. ಅವ್ರು ಹೇಳಿರೋದೇನು ಸ್ಪೆಸಿಫಿಕ್ ಆಗಿ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಅವ್ರ ಹತ್ರ ಏನು ಆರೋಪ ಇಲ್ಲ, ಅವ್ರ ಬಗ್ಗೆ ಮಾತಾಡಕ್ ನಿಮ್ಮ ಹತ್ರ ಏನ್ ಸಾಕ್ಷಿಗಳಿದೆ? ಅದನ್ನ ಆಡಿಯೋ ಅದನ್ನ ರಿಲೀಸ್ ಮಾಡಿ ಅಂತ ಹೇಳಿ